ಮರೆದೇವು ಮರೆವ ತೆರೆದೇವು ಮನವ ಎಳೆದೇವು ಮನವ ಹಿರಿಯನಪ ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹರಿವನ ಪ್ರಸಾದ ದೀಪಗಳ ಬೆಳಕ ಬೀರೇನು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ಕೋರೇನು ಕಲ್ಪನೆಯ ಕಣ್ಣು ಹರಿವನ ಪ್ರಸಾದ ದೀಪಗಳ ಬೆಳಕ ಬೀರೇನು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ಕೋರೇನು ಒಡಲೊಡಲ ನೆಚ್ಚಿನ ಕಿವಿಗಳನ್ನು ನಡಿನಾಡಿನ ಚೇತುರೇನು ಒಡಲೊಡಲ ನೆಚ್ಚಿನ ಕಿವಿಗಳನ್ನು ನಡಿನಾಡಿನ ಚೇತುರೇನು ಹೊಂದಿರಲು ಪ್ರೀತಿ ಎಲ್ಲೆಯದು ಭೇಟಿ ನಾಡೊಳಗೆ ನೀತಿ ಹಿರಿಯನಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದೇನು ನಮ್ಮೆದೆಯ ಮಿನುಗುವಿ ಮಾತಿನಲ್ಲಿ ಮಾತಿಯನ್ನು ಪೂಜೆ ತಮ್ಮಲ್ಲಿ ಎಣಿಸಬರುತ್ತೆ. ಧನ್ಯವಾದಗಳು ಮಾನ್ಯ ಶಾಸಕರಿಗೆ ಹಾಗೂ ಸರ್ವರಿಗೂ. ಕಾರ್ಯಕ್ರಮ ಇದು ಪ್ರತಿಜ್ಞೆ ಮಾಡಿದ ಹಾಗೆ, ಪ್ರಮಾಣ ಮಾಡಿದ ಹಾಗೆ, ವಚನ ಕೊಟ್ಟ ಹಾಗೆ ಇವತ್ತೇನು ನಾವು ಪ್ರತಿಜ್ಞೆಯನ್ನು ಮಾಡ್ತೀವಿ, ಈ ಪೀಠಿಕೆಯನ್ನು ಓದ್ತೀವಿ, ಅದರಂತೆ ದೇಶ ನಡಿಬೇಕು, ಅದರಂತೆ ದೇಶದ ಜನತೆಯ ಬಾಳು ಬೆಳಕಾಗಬೇಕು. ಆ ದೃಷ್ಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನ ಬರೆದೋಗಿದ್ದಾರೆ. ಅವರ ಸಂವಿಧಾನವನ್ನ ಇವತ್ತಿನವರೆಗೂ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 75ನೇ ವರ್ಷ. ಇವತ್ತು ಅದೇ ಸಂದರ್ಭದಲ್ಲಿ ಇವತ್ತು ಸಂವಿಧಾನ ಜಾಗೃತಿ ಜಾಥಾ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರವು ಪ್ರತಿ ಗ್ರಾಮ ಪಂಚಾಯತ್ಗಳಿಗೆ ಹೋಗಿ ಅಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕನ್ನುವಂತ ಉದ್ದೇಶದಿಂದ ಈ ಜಾಥಾ ಮೊನ್ನೆ ದಿವಸ ನಮ್ಮ ತಾಲೂಕಿನ ಒಳಗಡೆ ಬಂದಿದೆ. ಈಗ ಇಲ್ಲಿ ಎಷ್ಟು ಪಂಚಾಯತ್ ಅದು 12 ಪಂಚಾಯತ್ಗಳು ಆಗಿದೆ. ಒಟ್ಟು 42 ಪಂಚಾಯತ್ಗಳಿದ್ದಾವೆ. ಉಳಿದ ಎಲ್ಲಾ ಪಂಚಾಯತ್ಗಳಲ್ಲಿ ಈ ಜಾಥಾ ಬರ್ತದೆ. ತಾವೆಲ್ಲರೂ ಆ ದಿವಸ ಅಲ್ಲಿ ಸಂಭ್ರಮದಿಂದ ಸ್ವಾಗತ ಬಯಸಿ ಮಾಡಿ ಆ ಮೆರವಣಿಗೆಯಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನ ನಿಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇವತ್ತು ನಾನು ಸಂವಿಧಾನದ ಪೀಠಿಕೆಯನ್ನ ಓದ್ತಾ ಇದ್ದೀನಿ. ತಾವೆಲ್ಲರೂ ನಾನು ಹೇಳಿದಾಗ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಮಹಾತ್ಮ ಗಾಂಧೀಜಿಗೆ, ಮಹಾತ್ಮ ಗಾಂಧೀಜಿಗೆ. ತಾವೆಲ್ಲ ಓದ್ಬೇಕು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ,
ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳು 26ರಂದು ಈ ಸಂವಿಧಾನವನ್ನು ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಹಿಂದ್. ನಾನು ಒಂದೆರಡು ಘೋಷಣೆಗಳನ್ನು ಕೂಗ್ತೇನೆ. ಸಂವಿಧಾನ ಜಿಂದಾಬಾದ್, ಜಿಂದಾಬಾದ್. ಸಂವಿಧಾನ ಜಿಂದಾಬಾದ್, ಸಂವಿಧಾನ ಜಿಂದಾಬಾದ್. ದೇಶ ಬಚಾವ್ ಅಂತ ನಾನು ಹೇಳ್ತೀನಿ, ಸಂವಿಧಾನ ಬಚಾವ್ ಅಂತ. ದೇಶ ಬಚಾವ್ ಎಲ್ಲರೂ ಹೇಳ್ತಾ ಇಲ್ಲ. ದೇಶ ಬಚಾವ್, ದೇಶ ಬಚಾವ್. ಸಂವಿಧಾನಕ್ಕೆ, ಸಂವಿಧಾನಕ್ಕೆ. ಧನ್ಯವಾದ. ಉಚಿತ ಹೊಲಿಗೆ ಯಂತ್ರ ಕೊಡುವ ಮುಖಾಂತರ ಮಹಿಳೆಯರ ಭವಿಷ್ಯವನ್ನ ಉಜ್ವಲವಾಗಲಿ ಅಂತಕ್ಕಂತಹ ಉದ್ದೇಶದಿಂದ ಉಚಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನ ಕೊಡುವ ಮುಖಾಂತರ ಮೊಕ್ಕಾಂ ರುದ್ರವಾಡಿ ಅಲ್ಪಸಂಖ್ಯಾತರ ಕೋಟಾಧ್ಯಕ್ಷ ಇವರು ಕೂಡ ಸಾಮಾನ್ಯ ಕೋಟಾದ ಅಡಿಯಲ್ಲಿ ಆಯ್ಕೆಯಾಗಿದ್ದು ಅವರು ಕೂಡ ವೇದಿಕೆಗೆ ಬರಬೇಕಂತ ಹೇಳಿ ಅವರಲ್ಲಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಹಾಗೂ ಸಂವಿಧಾನದ ಜ್ಞಾನ ಜಾಗೃತಿ ಜಾಥಾ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ಆಳಂದ ತಾಲೂಕಿನ ತಹಸೀಲ್ದಾರರಾದಂಥ ಯಲ್ಲಪ್ಪ ಸುಬೇದಾರ್ ಅವರೇ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳಾದಂಥ ಮಾನಪ್ಪ ಗಟ್ಟಿಮನಿಯವರೇ, ಈಗ ತಾನೇ ಅದ್ಭುತವಾಗಿ ಮಾತಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಮಾತಾಡಿದಂಥ ಜಿತೇಂದ್ರ ತಳವಾರ್ ಅವರೇ, ವೇದಿಕೆ ಮೇಲೆ ಇದ್ದಂಥ ಎಲ್ಲ ಅಧಿಕಾರಿ ವರ್ಗದವರೇ, ಎಲ್ಲ ಮುಖಂಡರೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ ಮತ್ತು ರೈತ ಬಾಂಧವರೇ, ಮಾಧ್ಯಮದ ಗೆಳೆಯರೇ ಮತ್ತು ಮುಗ್ಧ ಮಕ್ಕಳೇ, ಇವತ್ತು ಆಳಂದ್ ಬಸ್ ಸ್ಟ್ಯಾಂಡ್ನಿಂದ ಸಂವಿಧಾನ ಜಾಗೃತಿ ಜಾಥಾ ಸ್ವಾಗತ ಮಾಡಿ ಈ ಮಂಟಪಕ್ಕೆ ಕರೆತಂದು ನಾವು ನೀವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಬಹಳ ಸಂಕ್ಷಿಪ್ತವಾಗಿ ಸಂವಿಧಾನದ ಆಶಯ ಏನಿತ್ತು, ಸಂವಿಧಾನ ಏನು ಹೇಳ್ತದೆ, ಯಾತಕ್ಕಾಗಿ ಸಂವಿಧಾನ ಬರಲಾಯಿತು ಅನ್ನುವಂಥ ಮಾತನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಇನ್ನು ವಿವರವಾಗಿ ಹೇಳಬೇಕಾಗಿತ್ತು, ಟೈಮ್ ಜಾಸ್ತಿ ಆಗಿದೆ. ಏನು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ದೇಶ ಯಾವ ದಾರಿಯಲ್ಲಿ ನಡಿಬೇಕನ್ನುವಂಥದ್ದನ್ನ ನಮ್ಮ ಎಲ್ಲ ಪೂರ್ವಜರು, ನಮ್ಮ ದೇಶದವರು ಕಟ್ಟಿದಂಥ ಮಹಾನುಭಾವಿಗಳು ಬಹಳ ದೀರ್ಘವಾದಂಥ ಚರ್ಚೆ ಮಾಡ್ತಾರೆ. ನಮ್ಮ ತಳವಾರ್ ಹೇಳಿದಾಗ 200 ಸಂಖ್ಯೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ 259 299 ಈ ದೇಶದ ಮಹಾನುಭಾವಿಗಳು ಎಲ್ಲರೂ ಒಟ್ಟಾಗಿ ಸೇರ್ತಾರೆ. ಎಷ್ಟು ವರ್ಷ ಚರ್ಚೆ ಮಾಡ್ತಾರೆ? 2 ವರ್ಷ 11 ತಿಂಗಳು 18 ದಿವಸ. ಸುಮ್ಮನೆ ಒಂದೇ ರಾತ್ರಿಯಲ್ಲಿ ಬರ್ಲಿಕ್ಕೆ ಆಗಿಲ್ಲ. 2 ವರ್ಷ 11 ತಿಂಗಳು 18 ದಿವಸ. ಇದರ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ. ಸಂವಿಧಾನ ಸಮಿತಿ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಇದ್ರೆ, ಈ ಸಂವಿಧಾನ ಬರೀತಕ್ಕಂಥ ಕೆಲಸವನ್ನು ಮಾಡಂತರು ಬಾಬಾ ಸಾಹೇಬ್ ಅಂಬೇಡ್ಕರ್.
ಆ ಸಮಿತಿಯಲ್ಲಿ ಇರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಈ ದೇಶದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ಎಲ್ಲರಿಗೂ ಕೂಡ ನ್ಯಾಯ ಕೊಡಬೇಕಾಗಿದ್ರೆ ಅವರಿಗೆ ಅವ್ರು ತಕ್ಕ ಹಾಗೆ ಸಂವಿಧಾನ ಬರಬೇಕು ಅನ್ನುವಂಥ ಮಾತನ್ನ ಯೋಚನೆ ಮಾಡಿ ಭಾರತ ಸಂವಿಧಾನವನ್ನ ಬರೆಯೋಕ್ಕಿಂತ ಮುಂಚೆ ಅಮೆರಿಕ ಸಂವಿಧಾನ ಓದ್ತಾರೆ, ರಷ್ಯಾ ಸಂವಿಧಾನ ಓದ್ತಾರೆ, ಕೆನಡಾ ದೇಶದ ಸಂವಿಧಾನ ಓದ್ತಾರೆ, ಆಸ್ಟ್ರೇಲಿಯಾ ಸಂವಿಧಾನ ಓದ್ತಾರೆ. ಅಷ್ಟು ದೀರ್ಘವಾಗಿ ಅಧ್ಯಯನ ಮಾಡಿದ ಮೇಲೆ ಈ ಸಂವಿಧಾನವನ್ನು ಬರೆದಿದ್ದಾರೆ. ಈ ಸಂವಿಧಾನ ನಮ್ಮ ಪವಿತ್ರವಾದಂಥ ಸಂವಿಧಾನ. ಧಾರ್ಮಿಕವಾಗಿ ನಮ್ಮ ಮನೆಯಲ್ಲಿ ನಮ್ಮ ಧರ್ಮವನ್ನು ಪಾಲನೆ ಮಾಡೋಣ. ಹಿಂದೂ ಧರ್ಮಕ್ಕೆ ಸೇರಿದವರು ಹಿಂದೂ ಧರ್ಮವನ್ನು ಪಾಲನೆ ಮಾಡಬೇಕು, ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಮುಸ್ಲಿಂ ಧರ್ಮವನ್ನು ಪಾಲನೆ ಮಾಡಬೇಕು, ಬೌದ್ಧ ಧರ್ಮಕ್ಕೆ ಸೇರಿದವರು ಬೌದ್ಧ ಧರ್ಮವನ್ನು ಮನೆಯಲ್ಲಿ ಪಾಲನೆ ಮಾಡಬೇಕು, ಜೈನ ಧರ್ಮಕ್ಕೆ ಸೇರಿದವರು ಜೈನ ಧರ್ಮವನ್ನು ಮನೆಯಲ್ಲಿ ಪಾಲನೆ ಮಾಡಬೇಕು. ಅದು ಮನೆ ಹೊರಗಡೆ ಬಂದ್ರೆ ಭಾರತದ ಸಂವಿಧಾನವನ್ನು ಪಾಲನೆ ಮಾಡಬೇಕು. ಇದೇ ನಮಗೆ ಭಗವದ್ಗೀತೆ, ಇದೇ ನಮಗೆ ಬೈಬಲ್, ಇದೇ ನಮಗೆ ಖುರಾನು, ಇದೇ ನಮಗೆ ವಚನ ಸಾಹಿತ್ಯ ಅಂತ ಪವಿತ್ರವಾದ ಸಂವಿಧಾನವನ್ನ ಬಾಬಾ ಸಾಹೇಬರು ಬರೆದುಕೊಂಡಿದ್ದಾರೆ. 75 ವರ್ಷಗಳಲ್ಲಿ ಅನೇಕ ಏಳು ಬೀಳುಗಳನ್ನು ನೋಡಿದೀವಿ, ಅನೇಕ ಕಷ್ಟಗಳನ್ನು ಅನುಭವಿಸಿದೀವಿ. ಇಷ್ಟಾದ್ರೂ ಕೂಡ ದೇಶ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇಲ್ಲ, ದೇಶದ ಜನತೆಯ ಮನಸ್ಸುಗಳನ್ನು ಒಡೆಯುವಂತ ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಬಂಧುಗಳೇ, ಇವತ್ತು ಈ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರು, ಅದು ಕರ್ನಾಟಕದವರು, ಅವ್ರು ಹೇಳ್ತಾರೆ ನಾವು ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ಅಧಿಕಾರಕ್ಕೆ ಬಂದಿದ್ದೇವೆ, ಈ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅಧಿಕಾರಕ್ಕೆ ಬಂದಿದ್ದೇವೆ. ಇದರರ್ಥ ಈಗ ತಾನೇ ತಳವಾರ್ ಹೇಳಿದಾಗೆ ಚಾತುರ್ವರ್ಣದ ಸಮಾಜವನ್ನ ಮತ್ತೆ ಇರಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರು, ಆ ನಿಟ್ಟಿನಲ್ಲಿ ದೇಶ ಇರಬೇಕು ಅನ್ನುವಂತ ಮಾನಸಿಕತೆ ಇವತ್ತು ಅವರಲ್ಲಿ ಕಾಡ್ತಾ ಇದೆ. ಬಹಳ ದೊಡ್ಡ ಅಪಾಯಕಾರಿ. ಇವತ್ತು ಭಾರತ ಸಂವಿಧಾನದಲ್ಲಿ ನಮಗೆ ಸಾರ್ವಭೌಮ ಸಮಾಜವಾದವನ್ನು ನೀಡಿ ಧರ್ಮನಿರಪೇಕ್ಷತೆ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನ ರೂಪಿಸುವುದಕ್ಕಾಗಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶ ಸಮಾನತೆಯನ್ನು ದೊರೆಯುವಂತೆ ಮಾಡೋದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆ, ಎಲ್ಲರಲ್ಲಿ ಭ್ರಾತೃತ್ವ ಭಾವನೆ, ಎಲ್ಲರಲ್ಲಿ ಅಣ್ಣ ತಮ್ಮಂದಿರ ಭಾವನೆ, ಪ್ರೀತಿಯ ಭಾವನೆ ಇರಬೇಕು ಅಂತ. ಆದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಇವತ್ತು ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಹೊಡಿತಾ ಇದ್ದಾರೆ, ಜಾತಿ ಹೆಸರ ಮೇಲೆ ಸಮಾಜವನ್ನ ಹೊಡಿತಾ ಇದ್ದಾರೆ. ಇದು ಬಹಳ ದೊಡ್ಡ ಅಪಾಯಕಾರಿ. ಬಂಧುಗಳು, ಈಗಾಗಲೇ ಪರ್ಯಾಯ ಸಂವಿಧಾನ ಬರೆದಿದ್ದಾರೆ. ತೊಳವರವರೇ, ಈಗಾಗಲೇ ಪರ್ಯಾಯ ಸಂವಿಧಾನ ಬರೆದಿದ್ದಾರೆ. ಇನ್ನೂ ಬರೆದಿಲ್ಲ ಅಂತ ತಿಳ್ಕೊಳ್ಬೇಕು, ಬರೆದಿದ್ದಾರೆ. ರಾಮ್ ಬಹದ್ದೂರ್ ರಾಯ್ ಅವರು ಪರ್ಯಾಯ ಸಂವಿಧಾನ ಬರೆದಿದ್ದಾರೆ. ಯಾರು? ರಾಮ್ ಬಹದ್ದೂರ್ ರಾಯ್. ಈ ಚಾತುರ್ವರ್ಣದ ವ್ಯವಸ್ಥೆಯನ್ನು ಮತ್ತೆ ವಾಪಸ್ ತರಲಿಕ್ಕೆ ಈ ಸಂವಿಧಾನವನ್ನು ಬರೆದಿದ್ದಾರೆ. ಇನ್ನು ಮುಂದೆ ದೇಶದಲ್ಲಿ ಮೊನ್ನೆ ಖರ್ಗೆ ಸಾಹೇಬ್ ಹೇಳಿದಾಗೆ ಈ ಸಲ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ಗೆದ್ರೆ ಈ ದೇಶ ಉಳಿತದೆ, ಇಲ್ಲದ ದೇಶಕ್ಕೆ ಭವಿಷ್ಯ ಇಲ್ಲ ಅನ್ನೋ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹೇಳಿದ್ದಾರೆ. ಖಂಡಿತವಾಗಿ ಕೂಡ ನಾವು ಎಲ್ಲರೂ ಎಚ್ಚರವಾಗಬೇಕು. ಇದು ಚಪ್ಪಾಳೆ ಬಿಡುವಂಥದ್ದಲ್ಲ ಬಾಬು, ಬಹಳ ಅಪಾಯಕಾರಿ ಸಂಗತಿ. ಸಂವಿಧಾನಕ್ಕೆ ಧಕ್ಕೆ ಬಂದಿದೆ, ಸಂವಿಧಾನಕ್ಕೆ ಅಪಾಯ ಇದೆ, ಸಂವಿಧಾನವನ್ನ ತಿರುಚಲು ಹೊರಟಿದ್ದಾರೆ, ಸಂವಿಧಾನವನ್ನ ಬದಿಗೊತ್ತುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ದೇಶದ ಪ್ರಜೆಗಳಾದ ನಾವು ಇವತ್ತು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸಂವಿಧಾನ ಸ್ವಾತಂತ್ರ್ಯ ಪಡೆದು ಇಷ್ಟೆಲ್ಲ ಕಷ್ಟಪಟ್ಟು ಸಮಾಜವನ್ನು ಕಟ್ಟಿದ್ದೇವೆ, ಬೆಳೆಸಿದ್ದೇವೆ, ದೇಶವನ್ನ ಬೆಳೆಸಿದ್ದೇವೆ. ನಮ್ಮ ಸಂವಿಧಾನಕ್ಕೆ ಯಾರಾದ್ರೂ ಧಕ್ಕೆ ಹಚ್ಚೋದಕ್ಕೆ ಬಂದರೆ ನಾವು ವಾರ್ನಿಂಗ್ ಕೊಡ್ತೀವಿ. ದೇಶದಲ್ಲಿ ಕ್ರಾಂತಿ ಆಗ್ತದೆ, ದೇಶದಲ್ಲಿ ಇದು ದೊಡ್ಡ ಕ್ರಾಂತಿ ಆಗ್ತದೆ. ಯಾರಾದ್ರೂ ಸಂವಿಧಾನವನ್ನ ಬದಲಾವಣೆ ಮಾಡ್ಲಿಕ್ಕೆ ಹೊರಟ್ರೆ ಅದನ್ನು ನೀವೆಲ್ಲರೂ ಕೂಡ ಪಣ ತೊಡಬೇಕು. ಪಣ ತೊಡ್ತಿರೋ ಇಲ್ಲೋ? ಎಲ್ಲರೂ ಕೂಡ ಪಣ ತೊಡಬೇಕು. ಈ ಸಂವಿಧಾನದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಯಾರಾದ್ರೂ ಬಂದ್ರೆ ಅದಕ್ಕೆ ನಾವು ಮಾಡ್ಲಿಕ್ಕೆ ಬಿಡ್ಕೊಡುದು ಅಂತ ಒಂದು ದೊಡ್ಡ ಹೋರಾಟವನ್ನ ಮಾಡಬೇಕಾಗಿದೆ. ಬಂಧುಗಳೇ, ಇವತ್ತು ದೇಶದ ಸಂವಿಧಾನದ ಆಶೆ ಬಹಳ ದೂರ ಇದೆ. ಸಮಾಜದ ಕಟ್ಟಕಡೆ ಮನುಷ್ಯನಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು, ಆರ್ಥಿಕ ಭದ್ರತೆ ಸಿಗಬೇಕು, ಅವನಿಗೆ ವ್ಯಕ್ತಿ ಗೌರವ ಇರಬೇಕು, ಅವನಿಗೆ ಎಲ್ಲಾ ತರದ ಸ್ವಾತಂತ್ರ್ಯ ಇರಬೇಕು. ಒಬ್ಬ ಸಾಮಾನ್ಯ ಬಡವನಿಗೂ ಕೂಡ ಸ್ವಾತಂತ್ರ್ಯ ಇರಬೇಕು. ಅದು ಸಂವಿಧಾನ ಹೇಳ್ತದೆ. ಇಂಥ ಒಂದು ಸಂವಿಧಾನವನ್ನ ಬರೆದು ಇವತ್ತು ನಮ್ಮ ದೇಶಕ್ಕೆ ಕೊಟ್ಟ ಕಾರಣಕ್ಕಾಗಿ ಈ ದೇಶವನ್ನ ನಾವು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಬಂಧುಗಳೇ,
ಈಗಾಗಲೇ ಚರ್ಚೆ ಬಹಳಷ್ಟು ಆಗಿದೆ. ನಾನು ಮತ್ತೆ ನಮ್ಮ ಚುನಾವಣೆಗಿಂತ ಮುಂಚೆ ಇದೇ ವೇದಿಕೆ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯವರು ಬಂದಿದ್ರು, ಬೇರೆ ಬೇರೆ ಎಲ್ಲ ಮುಖಂಡರು, ನಮ್ಮ ಪಕ್ಷದವರು, ಡಿ ಕೆ ಶಿವಕುಮಾರ್ ಅವರು. ಚುನಾವಣೆಗಿಂತ ಮುಂಚೆ ನಾವು ಜನರಿಗೆ ವಚನ ಕೊಟ್ಟಿದ್ದೇವೆ, ಮಾತು ಕೊಟ್ಟಿದ್ದೇವೆ, ಪ್ರತಿಜ್ಞೆ ಮಾಡಿದ್ದೇವೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂದ್ರೆ ನಾವು 5 ಗ್ಯಾರಂಟಿಗಳನ್ನು ಕೊಡ್ತೇವೆ. 5 ಗ್ಯಾರಂಟಿಗಳು. ಇವತ್ತೆಲ್ಲ ಮಹಿಳೆಯರು ಬಂದಿದ್ದಾರೆ. ಇವತ್ತು ಮಹಿಳೆಯರಿಗೆ ಯಾವತ್ತೂ ಸಿಗದಂತ ಸೌಲಭ್ಯವನ್ನು